ಪರ್ಫೆಕ್ಟ್ ಅಂಕಲ್. ಬರ್ತೀನಿ. ಆಯ್ತಾಯ್ತು ಆಂಟಿ ಬರ್ತೀನಿ ದಾಸ್. ಚಂದನ, ಏನಮ್ಮ ಹೀಗೆ ಕೂತ್ಬಿಟ್ಟೆ? ಅಳಿಯಂದ್ರ ಹೋಗ್ತಾ ಇದ್ದಾರೆ. ಅವ್ರ ಕೆಲಸ ಮುಗೀತಲ್ವಾ, ಹೋಗ್ಲಿ ಬಿಡು. ಹಾಗೆಲ್ಲ ಮಾತಾಡಬಾರ್ದು. ನೀನ್ ಗೇಟ್ವರೆಗೂ ಹೋಗಿ ಅಳಿಯಂದ್ರನ್ನ ಬಿಟ್ಟು ಬರಬೇಕು. ತಿನ್ನು, ಹೇಳ್ದಿನ ತಗೋ. ಸರಿ ಸರಿ. ನಿಧಾನ ಹೋಗ್ತೀನಪ್ಪ, ಬೇಕು ಅಂದ್ರೆ ಮತ್ತೊಂದು ಕೊಡ್ತೀನಿ. ಆಹಾ, ಮಾವನ ಮನೆ ಭರ್ಜರಿ ಊಟ ಎಲ್ಲ ನನ್ನ ಪರವಾಗಿ ಕಾಣಿಸ್ತಿದ್ಯಲ್ಲಪ್ಪ. ಹೋಗ್ತಾ ಇದ್ದಂಗೆ ನಮ್ಮ ಮಾವನ ಮನೇಲಿ ಭರ್ಜರಿ ಊಟ ಮಾಡೋದೆ. ಈ ಕಲರ್ ಡಿಸೈನ್ ಚೆನ್ನಾಗಿದೆ ಅನ್ಸತ್ತೆ ನೋಡಿ. ಬಹಳ ಚಿಕ್ಕದಾಯ್ತು, ಕಲರ್ ಚೆನ್ನಾಗಿಲ್ಲ. ನಾನು ಹೇಳಿದ ತಾನೆ ಇದೊಳ್ಳೆ ಅಜ್ಜಿ ಕಾಲ ಡಿಸೈನ್ ಇದ್ದಂಗಿದೆ ಅಂತ. ಆಯ್ತು ಬಿಡಮ್ಮ, ನಿಮ್ಮ ಮಾವಾಗ ನೀನು ಡಿಸೈನ್ ತೋರ್ಸೊಪ್ಸು ನೋಡೋಣ. ಮಾವ, ಇದು ಹೇಗಿದೆ? ಬಹಳ ಚಿಕ್ಕದಮ್ಮ, ಚೆನ್ನಾಗಿಲ್ಲ. ಕಲರು ಡಿಸೈನ್ ಎರಡು ಚೆನ್ನಾಗಿದೆ. ಇದನ್ನ ಪ್ರಿಂಟ್ ಕಳಿಸ್ಬೋದಲ್ವಾ? ರೀ, ಪ್ರಿಂಟಿಗೆ ಕೊಡಕ್ ಮುಂಚೆ ಚಂದನ ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿರುತ್ತೆ. ಅರೆ, ಚಂದು ಇಲ್ಲೇ ಇದ್ದಾಳೆ. ಚಂದು ಬಾ ಇಲ್ಲಿ. ಏಯ್, ನಿನ್ನೆ ಕಣೆ, ಬಾರೆ. ಚಂದು, ಈ ಡಿಸೈನ್ ಓಕೆ ಅಲ್ವಾ? ಚಂದು, ಏನೇ ಪ್ರಾಬ್ಲಮ್ ನಿಂದು? ಅಸಾಡ್ಡೆ ಮಾಡಿದ್ರೆ ಲಗ್ನಕ್ಕೆ ವಿಘ್ನ ಆಗತ್ತೆ. ಸರಿಯಾಗಿ ನೋಡಿ ಯಾವ್ದು ಇಷ್ಟ ಆಯ್ತು ಹೇಳು. ದಾಸು, ನೀನ್ ಯಾಕೋ ಅಶುಭ ಮಾತಾಡ್ತಿದೀಯಾ? ಮತ್ ನೋಡಮ್ಮ ಎಷ್ಟು ದಿಮಾಕು, ಯಾವ್ದಕ್ಕೂ ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ. ದಾಸು, ಅಪ್ಪ ಕೂತ್ಕೋ. ಚಂದುಮ್ಮ, ನಿನಗೆ ಯಾವ್ದು ಇಷ್ಟ ಅದನ್ನ ಸೆಲೆಕ್ಟ್ ಮಾಡ್ಕೋ. ಎಲ್ಲಾನು ನೀವೇ ಡಿಸೈಡ್ ಮಾಡ್ತಿರೋದಲ್ವಾ, ಇದನ್ನು ನೀವೇ ಫೈನಲೈಸ್ ಮಾಡಿ. ಇಲ್ಲಿ ನನ್ನ ಮಾತೆಲ್ಲ ಯಾರು ಕೇಳ್ತಾರೆ? ಚಂದುಮ್ಮ, ನಿನ್ ಮಾತು ಯಾರ್ಯಾರು ಕೇಳ್ಬೇಕು? ನಾನ್ ಕೇಳ್ತೀನಲ್ವಾ? ಈ ಮಾತು ಚಂದು, ಹುಡುಗನ್ನ ನಿನಗೆ ಹೇಳ್ದೆ ಮನೆ ಕರೆಸಿ ಸೆಲೆಕ್ಟ್ ಮಾಡಿರ್ಬೋದು, ಆದ್ರೆ ಕಾರ್ಡ್ ವಿಷಯದಲ್ಲಿ ಹಾಗಾಗಲ್ಲ. ನಿನಗೆ ಯಾವ್ದು ಇಷ್ಟನೋ ಅದನ್ನೇ ಹೇಳು, ಅದನ್ನೇ ಪ್ರಿಂಟ್ ಹಾಕ್ಸ್ತೀವಿ. ಹುಡುಗನ್ನ ನೀವು ಸೆಲೆಕ್ಟ್ ಮಾಡಿ ಕಾರ್ಡ್ನ ನಂಗೆ ಸೆಲೆಕ್ಟ್ ಮಾಡಕ್ ಹೇಳ್ತಿದ್ದೀರಾ? ನನ್ನ ಇಷ್ಟ ಕಷ್ಟಕ್ಕೆಲ್ಲ ಇಲ್ಲಿ ಬೆಲೆ ಇಲ್ಲ ಅಂತ ನಂಗೆ ಗೊತ್ತಮ್ಮ. ನಿನಗೆ ಇಷ್ಟ ಆಗೋ ಡಿಸೈನನ್ನೇ ಪ್ರಿಂಟ್ ಮಾಡಿಸೋದು. ಯಾವ ಕಾರ್ಡ್ ಇಷ್ಟ ಆಯ್ತು ಹೇಳು. ಬರೀ ಕಾರ್ಡ್ ವಿಷಯದ ಬಗ್ಗೆ ಹೇಳ್ತಿಲ್ಲ. ಹಠ ಮಾಡ್ಬೇಡ ಕಂದ, ಯಾವುದು ಅಂತ ಸೆಲೆಕ್ಟ್ ಮಾಡು. ಇದಕ್ಕೂ ಮೀರಿ ನೀವು ನನ್ನ ಫೋರ್ಸ್ ಮಾಡಿ ಕಾರ್ಡ್ ನಾನೇ ಸೆಲೆಕ್ಟ್ ಮಾಡಬೇಕು ಅಂದ್ರೆ ನನಗೇನು ಇಷ್ಟನೋ ಅದನ್ನೇ ಮಾಡ್ತೀನಿ. ಈ ಕಾರ್ಡ್ನ ಹರಿದಾಕ್ತೀನಿ. ಅಪ್ಪ, ನಿಮ್ಗೆಲ್ಲ ಏನ್ ಸರಿ ಅನ್ಸತ್ತೋ ಅದನ್ನೇ ಮಾಡಿ. ಮುಂದೇನಾಗತ್ ನೋಡ್ಕೊಳ್ಳೋಣ. ಚಂದು, ನಿಂತ್ಕೊಳ್ಳೆ. ಹೇಯ್ ಚಂದು, ಡಾಕ್ಟ್ರು ಸರಿ ಹೋಗ್ತಾಳೆ ಬಿಡು. ನಾಳೆ ಫೋನ್ ಮಾಡಿ ಕಾರ್ಡ್ ಆರ್ಡರ್ ಕೊಟ್ಬಿಡಪ್ಪ. ನಾಳೆ ಯಾಕಪ್ಪ, ಈಗಲೇ ಫೋನ್ ಮಾಡಿ ಪ್ರಿಂಟ್ ಹಾಕಕ್ಕೆ ಹೇಳ್ತೀನಿ. ಹಾ, ಡಾಕ್ಟ್ರು ತಾಂಬೂಲ ಎತ್ಕೊಂಡು ಬಾರೆ. ಗಮ್ ಅಂತಿದ್ಯಲ್ಲಪ್ಪ, ಏನ್ ತಿಂತಿದಾರೋ ಏನೋ. ಮೂಗಳಿಗಿಂದ ಹೋಗಿ ಮೆದ್ಲು ಕೈ ಹಾಕಿ ತಲೆ ಸುತ್ತ ಬರೋ ಥರ ಆಗ್ತಿದ್ಯಲ್ಲಪ್ಪ. ಇವ್ರೇನು ಊಟ ಕೊಡ್ತಾರೋ ಇಲ್ವೋ?
ಮತ್ತೆ ಮೇಡಮ್ ಊಟ ಆಯ್ತಾ? ಅಲ್ಲ ನಿಮ್ಮ ಮನೇಲಿ ಯಾವಾಗಲೂ ಈಗ ಇಲ್ಲ ಇವತ್ತು ಮಾತ್ರ ಏನಾದರೂ ಸ್ಪೆಷಲ್ಲಾ? ಎಲ್ರಿಗೂ ಸ್ಪೆಷಲ್, ನಾನು ಒಬ್ಳಿಗೆ ಬಿಟ್ಟು. ಅಯ್ಯೋ ಮೇಡಮ್ ಏನೋ ಹೇಳಿದ್ರಿ, ಈ ಕಿವಿ ಪಕ್ಕದಲ್ಲಿ ಗಾಳಿ ಸುಳ್ಳು ಅಂತ ಪಾಸ್ ಆಯ್ತು ನೋಡಿ, ಏನೋ ಸರಿಯಾಗಿ ಕೇಳಿಸ್ತಿಲ್ಲ. ಇದು ಒಂದ್ಸಲ ರಿಪೀಟ್ ಮಾಡಿ. ಏನಿಲ್ಲ, ಊಟ ಆಯ್ತಾ ಅಂತ ಕೇಳಿದೆ. ನಮ್ಮ ಡ್ರೈವರ್ಗಳ ಗೋಳು ಯಾರಿಗೆ ಹೇಳೋದು ಮೇಡಮ್? ಮನೆಯವರೆಲ್ಲರೂ ಊಟ ಮಾಡಾದ್ಮೇಲೆ ತಾನೇ ನಮ್ಗೆ ಊಟ ಕೊಡೋದು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ ಊಟ ಆಗಿಲ್ವಾ? ಅವ್ರು ಉಳಿಸ್ತಾರೆ ಅಂತಾನೆ ಡೌಟು ಮೇಡಮ್. ಊರ್ ಬೇರೆ ಹೊಸದು, ಇಷ್ಟೊತ್ತಲ್ಲಿ ಯಾವ ಹೋಟೆಲ್ ತೆಗ್ದಿರುತ್ತೆ ಹೇಳಿ? ನನಗೆ ಬೇರೆ ಹೊಟ್ಟೆ ಹಶ್ವಾಗ್ತಿದೆ. ಹೊಟ್ಟೆ ಹಚ್ಕೊಂಡೆಲ್ಲ ಇರಲ್ಲ ಮೇಡಮ್ ನಾನು. ಮೇಡಮ್ ಮೇಡಮ್, ಅಯ್ಯೋ ಕೋಪ ಮಾಡ್ಕೊಂಡಿದ್ದು ಹೋಗ್ಬಿಟ್ರ? ಅಲ್ಲ ನಾನು ಅಂಥದ್ದು ಏನ್ ಮಾತಾಡಿದೆ ಇವಾಗ? ಅಯ್ಯೋ ಮೇಡಮ್, ಇದನ್ನೆಲ್ಲ ನೀವ್ಯಾಕೆ ತರಕ್ ಹೋದ್ರಿ? ನೀವು ಊಟ ಮಾಡಿರ್ಲಿಲ್ಲ ಅಂತ ನಂಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ತಗೊಳ್ಳಿ. ಕೊಡಿ ಕೊಡಿ. ಹೇಳೋದಲ್ವಾ? ಹೇಳಿದ್ನಲ್ಲ. ಥ್ಯಾಂಕ್ಸ್ ಮೇಡಮ್. ಅರ್ಧರಾತ್ರಿಲಿ ಹಸ್ದಿರೋ ಹೊಟ್ಟೆ ತುಂಬಿಸ್ತಾ ಇದ್ದೀರಾ. ದೇವ್ರ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಬಡ್ಡಿ ಮಗನ್ ನಾಲ್ಗೆ ಏನ್ ಪುಣ್ಯ ಮಾಡಿತೋ ಏನೋ ಗೊತ್ತಿಲ್ಲ ಮೇಡಮ್. ಅಪ್ಪ ಗುಂಡ್ಲು ಮುನೇಶ್ವರ, ಯಾವತ್ತೋ ಅರ್ಧ ರಾತ್ರಿಲಿ ನೀನು ಕೈ ಮುಗ್ದು ಏನ್ ಬೇಕಾದ್ರೂ ತೊಂದರೆ ಕೊಡು, ಅದ್ರ ಊಟಕ್ಕೆ ಮಾತ್ರ ತೊಂದರೆ ಕೊಡ್ಬೇಡ ಅಂತ ಹೇಳಿದ್ದೆ. ಥ್ಯಾಂಕ್ಸ್ ದೇವ್ರ. ಮೇಡಮ್ ಸಕ್ಕತ್ತಾಗಿದೆ. ಇದಕ್ಕೆ ಪಿಸ್ತಾ ಗೋಡಂಬಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಮೋಸ್ಟ್ಲಿ ಹಾಕಿರ್ತಾರೆ ಅನ್ಸುತ್ತೆ, ಅವರೇ ತಿನ್ಕೊಂಡ್ಬಿಟ್ಟಿರ್ತಾರೆ. ನೋಡಿ ನೋಡಿ, ನಾನು ಹೇಳಲಿಲ್ವಾ ನೀವು ನಕ್ಕಿದ್ರೆ ಸಕ್ಕದಾಗ ಕಾಣಿಸ್ತೀರಾ, ಆದ್ರೆ ಯಾಕೋ ಕಂಜ್ಯೂಸ್ ತರ ಅಪರೂಪಕ್ಕೊಂದ್ಸಲ ಅಲ್ಬಿಡ್ತೀರಪ್ಪ. ಸೈನ್ ಮಾಡೋಕೆ ಇಷ್ಟೊತ್ತು ಬೇಕಾ ಚಂದನ? ಚಂದುಮ್ಮ, ಸೈನ್ ಮಾಡಮ್ಮ. ಏನೇ ಯೋಚನೆ ಮಾಡ್ತಿದ್ಯಾ? ಸೈನ್ ಮಾಡು. ಏನೇ? ಪೆನ್ ಬರೀತಿಲ್ಲಮ್ಮ. ವಾಟ್? ಪೆನ್ ಬರೀತಿಲ್ವಾ? ಇಷ್ಟೊತ್ತು ಚೆನ್ನಾಗೇ ಬರೀತಿತ್ತಲ್ಲ. ಇಷ್ಟೊತ್ತು ಬರೀತಾಯ್ತು ಕಣ, ಆದ್ರೆ ಇದು ದೇವ್ರಾಟ. ಇವಾಗ ನೀನ್ ಗಿಕ್ತ ನೋಡು. ಕೊಡಿಲಿ. ಪೇಪರ್ಸ್ ಯಾಕೆ ಕೆಳಗಿಟ್ಟೆ ಚಂದನ? ಪೆನ್ ಬರೀತಿಲ್ಲ ಹೌದು, ಪೇಪರ್ ಸರಿಯಾಗಿದೆ ತಾನೆ? ಪೆನ್ ಪೆನ್ ಬರೀತಿದೆ, ಪೆನ್ ಬರೀತಿದೆ. ಸೈನ್ ಮಾಡ್ಲಿ ಕೊಡಿ. ಚಂದನ, ಅಳಿಯಂದ್ರು ನಮ್ಮ ಆಸ್ತಿಯನ್ನು ಕೊಳ್ಳೆ ಹೊರ್ಕೊಂಡು ಹೋಗಲ್ಲ. ಫಾರಿನ್ಗೆ ಹೋಗ್ಬೇಕಲ್ವಾ, ಫಾರ್ಮಾಲಿಟೀಸ್ ತುಂಬಾ ಜಾಸ್ತಿ ಇರುತ್ತೆ. ಸೈನ್ ಮಾಡಲ್ಲ. ಬೇಕು ಅಂತ ಹೇಳಿ. ನೆಕ್ಸ್ಟ್ ಪೇಜ್ ಬಾಟ್ ಅಲ್ಲೇ ಮಿಡ್ಲ್ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ. ಹಾಗೆ
ಲಾಸ್ಟ್ ಪೇಜ್ ಅಲ್ಲೊಂದು ಸೈನ್ ಮಾಡ್ಬೇಡ. ಮತ್ತೇನಮ್ಮ ಯೋಚನೆ ಮಾಡ್ತಿದ್ಯಾ? ನೀನು ಅಳಿಯಂದ್ರು ಸಂತೋಷವಾಗಿರ್ಬೇಕು ಅಂತ ತಾನೇ ಇದನ್ನೆಲ್ಲ ಮಾಡ್ತಿರೋದು. ಮಾಡಮ್ಮ. ಅಳಿಯಂದ್ರೆ ಎಲ್ಲ ಸರಿಯಾಗಿದೆ ಒಂದ್ಸರಿ ನೋಡ್ಬಿಡಿ. ಪರ್ಫೆಕ್ಟ್ ಅಂಕಲ್, ಬರ್ತೀನಿ. ಆಯ್ತಾಯ್ತು. ಅಂಡಿ ಬರ್ತೀನಿ ದಸ್. ಚಂದನ, ಏನಮ್ಮ ಹೀಗೆ ಕೂತ್ಬಿಟ್ಟೆ? ಅಳಿಯಂದ್ರು ಹೋಗ್ತಾ ಇದ್ದಾರೆ. ಅವ್ರ ಕೆಲಸ ಮುಗೀತಲ್ವಾ, ಹೋಗ್ಲಿ ಬಿಡು. ಹಾಗೆಲ್ಲ ಮಾತಾಡಬಾರ್ದು. ನೀನ್ ಗೇಟ್ವರೆಗೂ ಹೋಗಿ ಅಳಿಯಂದ್ರನ್ನ ಬಿಟ್ಟು ಬರಬೇಕು. ಎದ್ದೇಳು ಕಂದ, ಹೋಗು. ಅಲ್ಲ ಕಣ್ರು, ಮದ್ವೆ ಫಿಕ್ಸ್ ಆಗಿರೋ ಹುಡುಗಿ ಮೇಲೆ ಇವನಿಗೆ ಲವ್ ಅಂತೆ, ಅದಕ್ಕೆ ಹೆಲ್ಪ್ ಮಾಡಕ್ ನಾವು ಹೋಗ್ಬೇಕಂತೆ. ಏನ್ರೋ ಇದೆಲ್ಲ? ಅಯ್ಯೋ, ಈ ತರ ಯೋಚನೆ ಮಾಡೋದು ತಪ್ಪು. ಕಂಟಿ, ಫೋನ್ ಮಾಡು ಅವನಿಗೆ. ಫೋನ್ ಮಾಡಿ ಈಗಲೇ ವಾಪಸ್ ಬರಕ್ ಹೇಳು. ನಾನು ಹೇಳಿದ್ ಕೇಳಿಸ್ತೋ ಇಲ್ವೋ ಇಬ್ರಿಗೂ? ಅಣ್ಣ, ಅವನ್ಗೆ ಆ ಹುಡ್ಗಿ ಮೇಲೆ ಲವ್ ಆಗಿದ್ಯೋ ಇಲ್ವೋ, ಆದ್ರೆ ಆ ಹುಡ್ಗಿ ಅವನ ಹತ್ರ ಕಷ್ಟ ಹೇಳ್ಕೊಂಡು ಕಣ್ಣೀರ್ ಹಾಕಿದ್ದಾರೆ. ಅದಕ್ಕೆ ಅವನು ಕೂಡ ನಾವಿದೀವಿ ಅನ್ನೋ ಧೈರ್ಯದ ಮೇಲೆ ಆ ಹುಡ್ಗಿಗೆ ಹೆಲ್ಪ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾನೆ. ಈಗ ಹೆಲ್ಪ್ ಮಾಡದೇ ಇದ್ರೆ ತಪ್ಪಾಗಲ್ವಾ ಅಣ್ಣ? ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಏನ್ ಮಾಡ್ಬೇಕೋ ನಾನೇ ಮಾಡ್ತೀನಿ. ಅಣ್ಣ, ಲೋ ಮೈ, ಹರಿಗೆ ನಿಜವಾಗ್ಲೂ ಆ ಹುಡ್ಗಿ ಇಷ್ಟ ಆಗಿದ್ದಾಳ? ಹ್ಞೂ ಅಣ್ಣ, ಇದು ಪಕ್ಕಾ ಲವ್ವೇ. ಇದು ಸೀರಿಯಸ್ ಮ್ಯಾಟ್ರು. ಹೆಲ್ಪ್ ಮಾಡೋಣ ಅಂದ್ರೆ ಮುತ್ತಣ್ಣ ಬೇರೆ ಬೇಡವೇ ಬೇಡ ಅಂತ ಅದಾನಲ್ಲ ಅಣ್ಣ. ಕೋಪದಲ್ಲಿ ಏನೋ ಹೇಳಿರ್ತಾನೆ, ಅವ್ನ ಮನ್ಸು ಸಾಫ್ಟ್ ಅಂತ ನಿಂಗೂ ಗೊತ್ತಾನೆ. ಇವಾಗ ನಾವು ಅಣ್ಣಂಗೆ ಹೆಲ್ಪ್ ಮಾಡಿ ಆ ಹುಡುಗಿ ಮದ್ವೆ ನಿಲ್ಸಿದ್ರೆ ಆ ಹುಡುಗಿಗೆ ಹರಿಯಣ್ಣನ ಮೇಲೆ ಲವ್ ಆದ್ರೂ ಆಗ್ಬೋದು. ಅವಾಗ ಅವಳಿಗೆ ಮನೆಗೆ ಬಂದೇ ಬರ್ತಾಳೆ. ಹೆಂಡಕ್ಕಿಲ್ದಿರೋ ಈ ನಮ್ಮ ಮನೆಗೆ ಒಬ್ಳು ಅತ್ತಿಗೆ ಬಂದ್ರೆ ನಮ್ಮೆಲ್ಲರೂ ಜೀವನನೂ ಸರಿ ಹೋಗುತ್ತೆ, ಹುಳುಗಳೆಲ್ಲ ಚಿಟ್ಟೆ ಆಗ್ಬಿಡುತ್ತೆ. ಏನಂತೀಯ ಅಣ್ಣ? ಅದೆಲ್ಲ ಸರಿ ಕಣೋ, ಆದ್ರೆ ಅಣ್ಣನ್ ಹೇಗೋ ಒಪ್ಸೋದು? ಅದು ಕರೆಕ್ಟ್. ಹೇಗೋ ಅವ್ನು ಕನ್ವಿನ್ಸ್ ಮಾಡೋಣ ಅಣ್ಣ. ಚಂದನ, ನಿನಗೆ ಹೇಳಕ್ ಮಾಡ್ತಿದ್ದೆ, ನಿನ್ನ ಈ ಡ್ರೆಸ್ಸಿಂಗ್ ಸೆನ್ಸ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಮ್ಯಾರೇಜ್. ಈ ಓಲ್ಡ್ ಸ್ಟೈಲ್ನ ಮೊದಲು ಚೇಂಜ್ ಮಾಡ್ಕೊ. ಬಿ ಅ ಮಾಡರ್ನ್ ಗರ್ಲ್. ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಅವ್ರ ಮುಂದೆ ನೀನು ಔಟ್ಡೇಟೆಡ್ ಆಗಿ ಕಾಣಿಸ್ಕೊಂಡ್ರೆ ನನ್ನ ಇಮೇಜ್ ಹಾಳಾಗುತ್ತೆ. ವಾಟ್ ಇಟ್? ಊಟ, ಬಟ್ಟೆ, ನಿದ್ದೆ ಎಲ್ಲ ಇವನ್ ಹೇಳ್ದಂಗೆ ಆಗ್ಬೇಕು ಅಂದ್ರೆ ಬದುಕಿದ್ದು ಸತ್ತಂಗೆ. ಪಾಪ ಮೇಡಮ್.